ಹೊಸದಾಗಿ ಗ್ರಾಜುಯೇಟ್ ಆಗಿ ಬಯಾಲಜಿ ಓದಿರೋ ಒಬ್ಬ ಹುಡುಗ ಝೂಗೆ ಇಂಟರ್ವ್ಯೂ ಬಂದಿರ್ತಾನೆ. ಅವ್ನಿಗೆ ಚಿಕ್ಕ ವಯಸ್ಸಿಂದಾನೆ ಅನಿಮಲ್ಸ್ ಮೇಲೆ ತುಂಬಾ ತಿಳ್ಕೊಬೇಕನ್ನೋ ಆಸೆ. ಸೊ ಅದಕ್ಕೋಸ್ಕರನೇ ಅವನು ಬಯಾಲಜಿ ಎಲ್ಲ ಓದಿ ಇವಾಗ ಝೂ ಅಲ್ಲಿ ಇಂಟರ್ವ್ಯೂ ಬಂದಿರ್ತಾನೆ. ಓಡೆ ಹೋಯ್ತಿದಂಗೆ ಇಂಟರ್ವ್ಯೂ ತಗೊಳ್ಳೋರು ಸಡನ್ ಆಗಿ ಹೋದ್ವಾರ ತಾನೇ ನಮ್ ಝೂ ಅಲ್ಲಿ ಒಂದು ಗೋರಿಲ್ಲ ತೀರ್ಕೊಂಡ್ಬಿಡ್ತು. ಸೊ ಅದಕ್ಕೋಸ್ಕರನೇ ಅದ್ರ ಬದಲು ನೀನ್ ಗೋರಿಲ್ಲ ವೇಷ ಹಾಕೊಂಡು ಗೋರಿಲ್ಲಸ್ ಅಲ್ಲಿ ಇರ್ಬೇಕು ಅಂತ ಅವ್ನಿಗೆ ಹೇಳ್ತಾರೆ. ಇದನ್ ಕೇಳ್ತಿದಂಗೆ ಆ ಹುಡುಗಂಗೆ ಫುಲ್ ಶಾಕ್ ಆಗ್ಬಿಡುತ್ತೆ. ಏನೋ ಕನ್ಸ್ ಕಟ್ಕೊಂಡ್ ಬಂದೆ, ಡಿಗ್ರಿ ಎಲ್ಲ ಮುಗಿಸ್ಕೊಂಡ್ ಬಂದೆ, ಇವ್ರು ನೋಡಿದ್ರೆ ಹಿಂಗೆ ಹೇಳ್ತವ್ರಲ್ಲ ಅಂತ ಯೋಚನೆ ಮಾಡ್ಬೇಕಾರೆ ಹುಡುಗಂಗ್ ಗೊತ್ತಾಗುತ್ತೆ ಅವನ ಹತ್ರ ಇದ್ದಿದ್ ಕಾಸೆಲ್ಲ ಆಲ್ಮೋಸ್ಟ್ ಖಾಲಿ ಆಗಿದೆ. ಅವನ ಹತ್ರ ಮನೆ ಬಾಡಿಗೆ ಕಟ್ಟಕ್ಕೂ ಕಾಸಿಲ್ಲ ಅಂತ. ಅದಕ್ಕೋಸ್ಕರ ಅವ್ನು ಇನ್ನೇನ್ ಮಾಡೋದು ಅಂತ ಕೆಲ್ಸಕ್ಕೆ ಒಪ್ಕೊಂಡ್ಬಿಡ್ತಾನೆ. ಸಿಕ್ಕಿರೋ ಕೆಲಸ ಇಷ್ಟ ಇಲ್ಲ ಅಂದ್ರು ಕೊಟ್ಟಿರೋ ಕೆಲಸ ಕರೆಕ್ಟ್ ಆಗಿ ಮಾಡ್ಬೇಕು ಅಂತ ಅನ್ಕೊಂಡು ಒಂದು ಗೋರಿಲ್ಲ ಏನ್ ಮಾಡುತ್ತೋ ಪ್ರತಿಯೊಂದನ್ನು ಇವನು ಗೋರಿಲ್ಲ ವೇಷ ಹಾಕೊಂಡು ಮಾಡ್ತಾ ಇರ್ತಾನೆ. ನಡೆಯೋದು, ಎಗಡೋದು, ಮರದ ಮೇಲೆ ಹತ್ತೋದು, ಎದೆ ಹೊಡ್ಕೊಳ್ಳೋದು ಎಲ್ಲಾ ವಿಷಯನೂ ಮಾಡ್ತಾ ಇರ್ತಾನೆ. ಸೊ ಇದನ್ನ ನೋಡಕ್ಕೆ ಒಂದ್ ಸೆಲ್ ಹತ್ರ ತುಂಬಾ ಜನ ಸೇರ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಒಂದ್ ದಿವಸ ಹಿಂಗೆ ಕ್ರೌಡ್ ನ ಅಟ್ರಾಕ್ಷನ್ ಮಾಡಕ್ಕೆ ಎಕ್ಸೈಟ್ಮೆಂಟ್ ಅಲ್ಲಿ ಒಂದ್ ದೊಡ್ಡ ಮರನ ಹಾಕ್ಬಿಟ್ಟು ಸ್ಟಂಟ್ ಮಾಡ್ತಾ ಇರ್ತಾನೆ. ಮರದ ಮೇಲೆ ಹತ್ಬಿಟ್ಟು ಸ್ಟಂಟ್ ಮಾಡ್ಬೇಕಾರೆ ಗೊತ್ತಾಗ್ದಿರ ಮಿಸ್ ಆಗಿ ಪಕ್ಕದಲ್ಲೇ ಇರೋ ಸಿಂಹದ ಸೆಲ್ ಒಳಗಡೆ ಬಿದ್ಬಿಡ್ತಾನೆ. ಇವ್ನ್ ಬೀಳ್ಬೇಕಾರೆ ಮಲ್ಕೊಂಡಿದ್ದ ಸಿಂಹ ಇವ್ನ್ ಬಿದ್ದಿದ್ ಸೌಂಡ್ ಕೇಳಿ ಎತ್ ಕುತ್ಕೊಂಡ್ಬಿಡುತ್ತೆ. ಇವನು ಅವ್ರ ಹತ್ರ ಇವ್ರ ಹತ್ರ ಯಾರಾದ್ರೂ ನನ್ನ ಕಾಪಾಡಿ ಕಾಪಾಡಿ ಅಂತ ಕಿಚ್ಕೊಳಕ್ ಸ್ಟಾರ್ಟ್ ಮಾಡ್ತಾನೆ. ಕೊನೆಗೂ ಓಡಿ ಓಡಿ ಒಂದ್ ಕಾರ್ನರ್ ಅಲ್ಲಿ ಬಂದು ಸಿಗಾಕೊಂಡ್ಬಿಡ್ತಾನೆ. ಆ ಸಿಂಹನ ಎದುರ್ಕೊಂಡು ಇವನ ಹತ್ರ ಬರುತ್ತೆ. ಇದಕ್ಕಿಂತ ಮುಂಚೆ ಇದ್ದಿದ್ ಗೋರಿ ನಾನು ಇದೇ ತರ ಸತ್ತೋಗಿರ್ಬೇಕೇನೋ ಅಂತ ಅನ್ಕೊಂಡು ತುಂಬಾ ಭಯ ಪಡ್ಕೊಂಡಿರ್ತಾನೆ. ಸಿಂಹ ನಿಧಾನಕ್ಕೆ ಅವನ ಹತ್ರ ಬಂದ್ಬಿಟ್ಟು ಯೋಚನೆ ಮಾಡಬೇಡಮ್ಮ, ನಾನು ನಿಂತರ ವೇಷ ಹಾಕೊಂಡಿದೀನಿ ಅನ್ನುತ್ತೆ. लेकिन ये साला कर क्या रहा है आप? इसका क्या देखना पड़ रहा है? नहीं समझ के यहाँ कुछ तो गड़बड़ है. इसका क्या देखना पड़ रहा है? बच गया साला. நடக்க போகுது. शंकर, कहाँ हो तुम? ऊपर हूँ मैं, आ जाओ. ಅಣ್ಣ ಇವತ್ ನಮ್ ಮೇಡಮ್ ಮಾಡಿದ್ರು. ಯಾಕೆ? ಚೆನ್ನಾಗ್ ಓದಿದ್ರೆ ನಂಬರ್ ಕೊಡ್ತೀನಿ ಅಂತ ಅಂದಿದ್ರು. ಅದಕ್ ನೀನೇನಂದೆ? ನಂಗಾಗ್ಲೇ ಹುಡುಗಿ ಇದ್ದಾಳೆ, ನಿನ್ ನಂಬರ್ ಇಟ್ಕೊಂಡು ನಾ ಏನ್ ಮಾಡ್ಲಿ ಅಂದೆ. ಏನಿಲ್ಲ ಮಗ, ಹಿಂಗ್ ಸೈಲೆಂಟ್ ಆಗಿ ಕುತ್ಕೊಬಿಟ್ಟಿದ್ದೀರಾ? ಏನಿಲ್ಲ ಮಗ, ಇವ್ನು ಸಾಯಕ್ಕೋಸ್ಕರ ಜ್ಯೂಸಿಗೆ ವಿಷ ಹಾಕೊಂಡಿದ್ದ. ಅದನ್ನ ಗೊತ್ತಿಲ್ಲದೆ ನಾನ್ ಕುಡ್ದೆ, ಮಿಕ್ಕಿರೋದ್ ನೀನ್ ಕುಡಿತಿದ್ಯಾ ಅಷ್ಟೇ. सिस्टम पार देंगे. टेक्नोलॉजी. इस सज्जन को क्या तकलीफ है भाई? और अभी तो रुको, रुको जरा, सबर करो. किलिये किलिये
रुको जरा ಸ್ವಲ್ಪ ಬೇವೆಲ್ಲ ತಿಂದು ಒಳ್ಳೇದ್ ಮಾತಾಡೋ. ಸರಿ ಆಯ್ತು ಬಿಡಮ್ಮ. ಥೋ ನಮ್ಮ ಆಶೀರ್ವಾದ ಇರಬೇಕು. ಚಿನ್ನು ಹ್ಯಾಪಿ ಬರ್ಡೇ. ನಿನ್ ಸಲುವಾಗಿ ಒಂದ್ ಗಿಫ್ಟ್ ತಂದಿನಿ. ವಾವ್, V60 Pro. ಇದ್ಯಾಕ್ ತರಕ್ ಹೋಗಿದ್ದಿ? ಒಂದ್ ಸಣ್ಣ ಚಾಕ್ಲೇಟ್ ಕೊಟ್ರೆ ಎಷ್ಟೋ ಖುಷಿ ಪಡ್ತಿದ್ದೆ ನಾನು. ಮೋಸ್ಟ್ ಕನ್ನಿಂಗು ಮಸ್ತ್ ಟೈಮಿಂಗ್ ಅಯ್ಯೋ ಕೋತಲೋ ಕಿಂಗು ಮಾರ್ಚತನ ಅಯ್ಯೋ ಮಿಸ್ಟರ್ ಪರ್ಫೆಕ್ಟ್ ಪರ್ಫೆಕ್ಟ್ ಈಸ್ ಮಿಸ್ಟರ್ ಪರ್ಫೆಕ್ಟ್. ನನ್ ಗರ್ಲ್ ಫ್ರೆಂಡ್ ಲಾಯಲ್ಟಿ ತಿಳ್ಕೊಳ್ಳ ಅಂತ ನನ್ ಬೆಸ್ಟ್ ಫ್ರೆಂಡ್ ಗೆ ಮೆಲ್ಲ ಅವಳ ನಂಬರ್ ಕಳಿಸ್ದೆ. ನೀವು ನಂಬಲ್ಲ, ಫೈನಲಿ ನಾಳೆ ಅವರಿಬ್ಬರ ಮದ್ವೆ. ನನ್ನನ್ನೇ ಇನ್ವೈಟ್ ಮಾಡಿದ್ದಾರೆ. ಸಾಂಪ್ರದಾಯಿನಿ ಸುಪ್ಪಿನಿ ಸುದ್ದ ಪೋಸನಿ. ನೀವು ಈ ಸಿಸಿಟಿವಿ ಫುಟೇಜ್ ಅನ್ನ ಸೂಕ್ಷ್ಮವಾಗಿ ಗಮನಿಸಲೇಬೇಕು. ಉತ್ತರ ಭಾರತದ ಕಡೆ ಆಗಿರುವಂತಹ ಘಟನೆ, ಶಾಕಿಂಗ್ ಘಟನೆ. 3 ಜನ ಕಳ್ಳರು ಮನೆ ಹೊರಗಡೆ ಬಂದಿದ್ದಾರೆ ಕಳ್ತನ ಮಾಡೋಕೆ. ಅಲ್ಲಿ ಒಂದು ಬೈಕ್ ಪಾರ್ಕ್ ಆಗಿದೆ. ಸುತ್ತಮುತ್ತ ಎಲ್ಲ ಕೂಡ ಒಂದೇ ಒಂದು ಹೆಜ್ಜೆ ಸಪ್ಪಳ ಕೂಡ ಕೇಳಬಾರ್ದು, ಅಷ್ಟು ಸೂಕ್ಷ್ಮವಾಗಿ ಓಡಾಡ್ತಿದ್ದಾರೆ. ಇನ್ನೇನು ಕಳ್ತನ ಮಾಡಬೇಕು ಅನ್ನೋಷ್ಟೊತ್ತಿಗೆ ಅಲ್ಲಿ ಒಬ್ಬ ಲೈಟ್ ಆಫ್ ಮಾಡಕ್ ಹೋಗ್ತಾನೆ ಒಬ್ಬ ಕಳ್ಳ. ಆದ್ರೆ ಆತ ಲೈಟ್ ಆಫ್ ಮಾಡಿಲ್ಲ, ಕಾಲಿಂಗ್ ಮೇಲೆ ಒತ್ತಿದ್ದಾನೆ. ನನ್ನೋಡ್ ನಾನು ಯಾವತ್ತೂ ಭಿಕ್ಷೆ ಬೇಡಿಲ್ಲ. ಹೆಂಗ್ ಬೇಡ್ತ್ಯಾ? ಬಟ್ಲೆ ನಿಂತ್ಯಾ? ಹೊಡಿ ಹೊಡಿ ಹೊಡಿ. ಏ ನಂಗೆ ಕೊಡ್ತೀಯಾ ಪೌಡೆ? ಬಾಲ್ ಕೊಡಿ. ಏ ಉಷ್ಟನ್ ಮಗ್ನೆ, ಒಳಗಡೆ ಹಾಕೋ ಒಳಗಡೆ ಹಾಕೋ. ಏನೋ ಒಳಗಡೆ ಹಾಕ್ತಾ ಇದ್ಯಾ? ಗೋಲ್ ಒಳಗಡೆ ಹಾಕೋ. ಏ ಬಾಲ್ ನಾಕೋ ಪೌಡೆ. ಅಣ್ಣವ್ರೆ ಒಂದ್ ಬಾವುಟ ಕೊಡಿ ತಗೊಳ್ಳೋಣ. ಬೇರೆ ಕಲರ್ ಇಲ್ವಾ ಇದ್ರಲ್ಲಿ? नरेंद्र मोदी, योगी आदित्यनाथ, अमित शाह, राहुल गांधी.
Matarigo, pai. ಅಣ್ಣ ಇವನ ನೆಂಟಿಗೆ ಏನಕ್ಕೆ ಮೆಸೇಜ್ ಮಾಡಿದ್ನ ಕೇಳೋಣ ಇವನ. ಲವ್, ನೀ ಯಾಕೆ ಇವ್ ನೆಂಟಿಗೆ ಮೆಸೇಜ್ ಮಾಡಿದ? ಊಟ ಇದೆ ಅಂತ ಕೇಳಕ್ಕೆ ಕಣ. ಬುಳ್ಳ, ಊಟ ಆಯ್ತಾ ಅಂತ ಕೇಳಕಂತ. ಇವೇನ ನನ್ನ ಹೆಂಡತಿ ಕೇಳೋದು? ನೀ ಹೇಳೋದು ಕರೆಕ್ಟ್ ಆಗದ. ನೀ ಏನಿಲ್ಲ ಅವನ ಹೆಂಡತಿ ಕೇಳೋದು? ಅದೇ ಅಣ್ಣ ಊಟ. ಓ, ಊಟ ಊಟ ಏನಣ್ಣ ನೀನು ನನಗ್ ನ್ಯಾಯ ಕೊಡ್ತೀನಿ ಅಂದ್ಬಿಟ್ಟು ನಿನ್ ಕರ್ಕೊಂಬಂದ್ರೆ ನೀನು ಅವನ ಪರವಾಗಿ ಹೋಯ್ತದೆ. ಏನ್ಲ ಬೇರೆಯವ್ರ ಜೊತೆ ಮಾತಾಡಂಗ ನನ್ ಜೊತೆನು ಮಾತಾಡ್ತಿದೆ ನೀನು? ಹಾ ಮತ್ ಹೇಳಿ ಇವನ್ಗ ಇನ್ನೊಂದ್ಸಲ ನನ್ನ ಹೆಂಡತಿಗೆ ಮೆಸೇಜ್ ಮಾಡ್ಬೇಡ ಅಂತ. ಲವ್, ಏನ ಇನ್ನು ರೇಜಾಗೆ ಮಾತಾಡ್ತಿದೆ? ಇನ್ನು ಒಂದ್ಸಲ ಮಾಡ್ತಾನ, ಇನ್ನು 2 ಸಲನು ಮಾಡ್ತಾನ. ಲವ್, ಇನ್ನೊಂದ್ಸಲ ಮೆಸೇಜ್ ಮಾಡಿದ್ರ ಬಂದೆ ಅಂತಾನೆ ಕೇಳಲ್ಲ. ಹಿಂಗೆಲ್ಲ ಮಾಡ್ತಿದಾರೆ ಅಂದ್ರೆ ನಿಮ್ಮೆಲ್ಲರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು. ಕೂತುಲ ನಿನ್ನ ಹೆಂಡತಿಗೆ ಮೆಸೇಜ್ ಮಾಡ್ತಾನೆ, ನೀನು ಅವನ ಹೆಂಡತಿಗೆ ಮೆಸೇಜ್ ಮಾಡ್ಬಿಡು. Hello guys, so yeah, vlog. So great respected sir. So Anna, so Pora Pakudi Sibram, so delivery chakri. So everybody so not working, so Gori Mati blogger. So I am so everybody so goro kaam kora kori so chala chale je Bora Pakudi khai. क्या हुआ भाई, यहाँ क्यों खड़े हो? भाई आगे रास्ता नहीं दिख रहा है. चलो चलो, हम दिखा दे रहे हैं. आराम से चलो बिना डर के. ಇಡೀ ಜಗತ್ತೇ ಬೆರಗಾಗುವ ವಿಷಯ ಇದು. ನಮ್ಮ ದೇಶದ ಅಸಲಿ ಬಂಗಾರ ದಶಕಗಳ ಕಾಲ ಲಂಡನ್ ನಲ್ಲಿ ಯಾವುದೋ ಲಾಕರ್ ನಲ್ಲಿ ಅಡಗಿತ್ತು ಅನ್ನೋದು ನಿಮ್ಗೆ ಗೊತ್ತಾ? ಹೌದು, ನಿಮ್ಗೆ ಗೊತ್ತಿಲ್ಲದ ಹಾಗೆ ಕಳೆದ ಕೆಲವೇ ತಿಂಗಳುಗಳಲ್ಲಿ ಭಾರತದ ಇತಿಹಾಸವೇ ಬದಲಾಗಿದೆ. ಬರೋಬ್ಬರಿ 274 ಟನ್ ಚಿನ್ನ. ಇದು ಬರೀ ನಂಬರ್ ಅಲ್ಲ, ಇದು ಭಾರತದ ತಾಕತ್ತು. 1991ರಲ್ಲಿ ದೇಶ ಕಷ್ಟದಲ್ಲಿದ್ದಾಗ ಅನಿವಾರ್ಯವಾಗಿ ಲಂಡನ್ಗೆ ಕಳಿಸಿದ್ದ ನಮ್ಮ ಚಿನ್ನವನ್ನ ಈಗ RBI ಸದ್ದಿಲ್ಲದೆ ತನ್ನ ಹೆಗಲ ಮೇಲೆ ಒತ್ತು ತಂದಿದೆ. ಮಾರ್ಚ್ 2023ರಿಂದ ಶುರುವಾದ ಈ ಸೀಕ್ರೆಟ್ ಮಿಷನ್ ಈಗ ಸಕ್ಸಸ್ ಆಗಿದೆ. ಇವತ್ತು ಲಂಡನ್ ಬ್ಯಾಗ್ ಗಿಂತ ಹೆಚ್ಚಾಗಿ ನಮ್ಮ ದೇಶದ ಮಣ್ಣಲ್ಲೇ ನಮ್ಮ ಬಂಗಾರ ಸೇಫ್ ಆಗಿದೆ. ಯಾರು ಕೇಳಿದ್ರು ಯಾಕೆ ವಾಪಸ್ ತರ್ತಿದ್ದಾರೆ ಅಂತ, ಅವ್ರಿಗೆ ಹೇಳಿ ಬೇರೆಯವರ ಮನೆಯಲ್ಲಿ ನಮ್ಮ ಆಸ್ತಿ ಇಟ್ಟು ಆಟ ಆಡೋ ಕಾಲ ಮುಗಿತು ಅಂತ. ಜಾಗತಿಕ ಮಾರ್ಕೆಟ್ ನಲ್ಲಿ ಡಾಲರ್ ಬೆಲೆ ಏನೇ ಆದ್ರೂ ಇನ್ಮುಂದೆ ನಮ್ಮ ಎಕಾನಮಿ ಫುಲ್ ಸ್ಟ್ರಾಂಗು. ಈಗ ನಮ್ಮ ಬಳಿ ಇರೋ ಒಟ್ಟು ಚಿನ್ನದ ಪ್ರಮಾಣ ಎಷ್ಟು ಗೊತ್ತಾ? ಬರೋಬ್ಬರಿ 850 ಟನ್ ಗಿಂತಲೂ ಹೆಚ್ಚು. ಇದು ಬರೀ ಚಿನ್ನ ಅಲ್ಲ, ಇದು ಪ್ರತಿ ಭಾರತೀಯನ ಸ್ವಾಭಿಮಾನ. ಅಂದು ಹಡವಿಟ್ಟಿದ್ದ ಕೈಗಳು ಇವತ್ತು ಅದೇ ಬಂಗಾರವನ್ನ ಗತ್ತಿನಿಂದ ವಾಪಸ್ ತಂದಿದೆ ಅಂದ್ರೆ ಬದಲಾದ ಭಾರತಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಈ ಹೆಮ್ಮೆಯ ವಿಷಯ ಪ್ರತಿ ಕನ್ನಡಿಗನಿಗೂ ತಲುಪಲಿ. ಶೇರ್ ಮಾಡಿ, ಜಗತ್ತಿಗೆ ತಿಳಿಸಿ.